ಚೀಟಿ ತೋರಿಸು. ಅವ್ನಿಗೆ ಚೀಟಿ ಬರ್ಕೊಟ್ಟಿದ್ದೀವಿ ಗಾಯ್ಸ್, ತಪ್ಪಿಸ್ಕೊಬಿಡ್ತಾನೆ ಅಂತ ಫೋನ್ ನಂಬರನ್ನು. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಪ್ಯಾಲೇಸಲ್ಲಿ ನಡೆಯೋ ವಿಂಟರ್ ಫ್ಲವರ್ ಶೋನಲ್ಲಿ ಇದ್ದೀವಿ. ಎಸ್, ಆ್ಯಕ್ಚುಲಿ ಫ್ಲವರ್ ಶೋ ಫ್ರೀ ಗೊತ್ತಾ, ಅದಕ್ಕೆ ನೋಡೋಕೆ ಬಂದಿದ್ದೀವಿ. ಇವನಿಗೆ ಫೋನ್ ನಂಬರ್ ಬರ್ಕೊಟ್ಟಿರೋದು ಎಷ್ಟು ಒಳ್ಳೇದಾಯ್ತು ಅಂತಂದರೆ, ನಾನು ಇವನ್ನ ಆಗಲೇ ಮರ್ಕೊಟ್ಟು ಹೋಯ್ತಾ ಇದ್ದೆ ಫುಲ್ ಸ್ಟ್ರೈಟಾಗಿ. ಇವನು ಅಲ್ಲೇ ನಿಂತವನೇ. ಆಮೇಲೆ ನೆನ್ಪಿಸ್ಕೊಂಡು ಅವ್ರು ಕರ್ಕೊಂಡು ಬಂದೆ. ಮತ್ತೆ ಇವಾಗ ಗ್ರೂಪ ಬಂದವಳಲ್ಲ, ಸಹನ ಜೊತೆ ಬಂದರೆ ಕಳ್ದಾಕ್ತಾಳೆ ನಿನ್ನ. ಅವ್ನು ಕಳ್ದೋಗೋದಲ್ಲ, ನಾನೇ ಕಳ್ದಾಕಿಸ್ಬಿಡ್ತೀನಿ. ಅದಕ್ಕೆ ಸೇಫ್ಟಿಗೆ ಮೊದಲೇ ಅವ್ರ ಅಪ್ಪನ ಫೋನ್ ನಂಬರ್ನ ಬರ್ಬಿಟ್ಟು ಚೀಟಿಲಿ ಜೋಬಲ್ಲಿ ಶೇಖರ ಅವರಪ್ಪ ಅಂತ ಇಟ್ಬಿಟ್ಟು ಆಮೇಲೆ ಒಂದು ಕೈಯಲ್ಲಿ ನನ್ನ ಫೋನ್ ನಂಬರ್ ಬರ್ದಿದ್ದೀನಿ. ಆಮೇಲೆ ಯಾರಿಗೂ ಫೋನ್ ನಂಬರ್ ತೋರಿಸ್ಬೇಡ ಅಂತಲೂ ಹೇಳಿದ್ದೀನಿ. ಮೊದಲೇ ಅನ್ನೋನ್ ನಂಬರಿಂದ ಮೆಸೇಜ್ ಬರೋದು ಜಾಸ್ತಿ. ಹಂಪಿ ಕಲ್ಲಿನ ರಥ ಅದೇ ನಮ್ಮನೆ ಅಲ್ವಾ? ನಂಗಿದು ಯಾವ ಥರ ಫೀಲ್ ಆಯ್ತೈತೆ ಗೊತ್ತಾ? ಒಂದು ಹಣ್ಣು ತಿಂತೀವಲ್ಲ ನಾವು ಮರದಲ್ಲಿ ಕಿತ್ಕೊಂಡು, ಇದು ಬಸ್ಕಸೆ. ಆ ಥರ ಫೀಲ್ ಆಯ್ತೈತೆ. ಝೂಮ್ ಮಾಡಿದ್ರೆ ಕಾಣಲ್ಲ, ಗೊತ್ತಾಯ್ತಿಲ್ಲ. ಸಿರಿಧಾನ್ಯದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ. ಇದು ಸೋಮನಾಥ್ಪುರ. ಸೊಳ್ಳೆ ತಾನೇ ಇದು? ಹನಿ ಬಿ ಅನ್ಸುತ್ತೆ ಜೇನು. ನನ್ನ ಕಣ್ಣಿಗೆ ಯಾಕೋ ಸೊಳ್ಳೆ ಥರ ಕಾಣಿಸ್ತೈತೆ. ಅದು ಇದು ಮಡಿಕೇಲಿ ದೂರದಲ್ಲಿರೋದು ಹತ್ರದಲ್ಲಿ ಕಾಣಿಸುತ್ತಲ್ಲ, ಅದು ಬಲೂನ್. ಗೊತ್ತಿಲ್ಲಪ್ಪ. ಇರೋ ಡಾಕ್ಟರ್ ರಾಜ್ಕುಮಾರ್ ಅಲ್ವಾ? ಫ್ರಾಕ್ ಬೇರೆ ಹಾಕೋರೆ. ಸೇರಿ ಧಾನ್ಯಗಳಲ್ಲಿ ಮಾಡಿರೋದು ಕೆಂಪ ನಂಚಮ್ಮ ಆಯ್ತು. ನವಣೆ ಅಂದ್ರೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನವಣೆ ಮತ್ತೆ ಗೋಧಿ ಎಲ್ಲ ರಾಗಿ ಎರಡನ್ನೂ ಯೂಸ್ ಮಾಡಿತ್ತು. ಸಕಲ ಅನಿಸ್ತವ್ರೆ ಗೊತ್ತಾ ಇವರದ್ದು. ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್, ಇವರೇ ಇದ್ದಿದ್ದು. ಅಮ್ಮನೆ ಮತ್ತೆ ಮರ್ಯಾದೆ ಛಾಯಾಚಿತ್ರ ಪ್ರದರ್ಶನ. ಕಮ್ ಲೆಟ್ಸ್ ಗೋ. ನೋಡಿ, ಇದು 1932ರಿಂದ 1945ರಲ್ಲಿ ಇದ್ದಿದ್ದಂತಹ ಅರಮನೆ. ಆಂಟಿ ಹುಟ್ಟಿದಾಗ ನೋಡಿ ಅರಮನೆ ಇತ್ತಂತೆ. 1910ರಲ್ಲಿ ಹಿಂಗಿತ್ತು ಅರಮನೆ. ಇದು ಮರದ ಅರಮನೆ. ಅರ್ಜುನನ ಲೀಲದ್ದು ಜೂಲ್ ಫೋಟೋ ಸಕ್ಕದಾಗೈತೆಲ್ಲ. ಅಳುನೇ ಬರೋ ಥರ ಆಯ್ತೈತೆ ನೋಡ್ತಾ. ಎಷ್ಟು ಕ್ಯೂಟ್ ಆಗೈತಲ್ಲ ಈ ಫೋಟೋದಲ್ಲಿ. ಚೆನ್ನಾಗೈತೆ. ಫುಲ್ ಕ್ಯೂಟ್.
ಇದಾಗ ನೋಡಿ ಅರ್ಗನೆ ಚೆನ್ನಾಗಿತ್ತು ಗುಂಡಿಗೆ ಕಲ್ಲಿಗೆ ಗುಂಡಿಗೆ ಅಲ್ವಾ. ಪ್ಲಾಸ್ಟಿಕ್ಕಿಂದ ಮಾಡಿರೋದು ಇದನ್ನ. ಮತ್ತೆ ಇದು ಪಾಟ್ ಇದು ಅದೇ ರಸ್ತೆಯಲ್ಲಿ ನಡಿಬೇಕಾದ್ರೆ ಇರುತ್ತಲ್ಲ ಹಾಂ ಆ ಥರದ್ದು ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ಪ್ಲಾಸ್ಟಿಕ್ ಕವರೆಲ್ಲ ಯೂಸ್ ಮಾಡಿರೋದು. ಇವಾಗ ಜಾಸ್ತಿ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರಲ್ವಾ, ಹೆವಿ ಆಯ್ತಿದೆ. ಅದನ್ನೆಲ್ಲ ಬಳಸಿ ಈ ಥರ ಮಾಡಬಹುದು. ಐಡಿಯಾ ಚೆನ್ನಾಗಿದೆ. ಕುಸ್ತಿ ಮಾಡುವಂಥ ಅಖಾಡ. ಹೋಗು ಕುಸ್ತಿ ಆಡೋಗು. ರೂಪಾನು ಬತ್ತಾಳಂತೆ. ಬೈದೆ ಏನು ಬೈತಾರೆ ಬಾ. ಕುಸ್ತಿ ಇದೊಂಥರ ಮಿನಿ ಅಖಾಡ. ಕಲರ್ ಮೆಣಸಿನ್ಕಾಯಿ ನೋಡು, ಮೆಣಸಿನ್ಕಾಯಿ ಥರನೇ ಇರೋದು. ಆರೆಂಜು ಇದು ನೋಡಿ, ಇದೊಂದು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಥರ ಇಲ್ಲ, ಚಿಕ್ಕ ಬಜ್ಜಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಥರನೂ ಅನ್ಸುತ್ತೆ. ಅದೆಲ್ಲ ನೋಡಿದ್ರೆ ನೇರಳೆ ಹಣ್ಣು ಥರ ಅನ್ಸುತ್ತೆ. ಮೋಸ್ಟ್ಲಿ ಮಿಕ್ಸ್ ಹಾಕಿರ್ಬೇಕು. ಮಿಕ್ಸ್ ಮೆಣಸಿನ್ಕಾಯಿ, ಕಲರ್ ಮೆಣಸಿನ್ಕಾಯಿ. ಪ್ಯಾಂಟ್ ಮೇಲ್ಗಡೆ ಚಡ್ಡಿ ಹಾಕೊಂಡವ್ರೆ ಅಂತಂದ್ಮೇಲೆ ಅವ್ರು ಸೂಪರ್ ಮ್ಯಾನ್. ಕೃಷ್ಣ ಬ್ಯಾಟ್ಮ್ಯಾನ ಕರೆಕ್ಟಾ? ಅದು ಚೋಟಾ ಭೀಮ್. ಅದು ಇದು ಕೊಡೆ, ನಾಯಿ ಕೊಡೆ. ಅಣಬೆ. ಇದು ಪೆಂಗ್ವಿನ್, ಇನ್ನೊಂದು ಪೆಂಗ್ವಿನ್. ಅದು ಹೂವಲ್ಲಿ ಮಾಡಿರೋ ಪೆಂಗ್ವಿನ್. ಅಲ್ಲಿ ಸ್ಪೈಡರ್ ಮ್ಯಾನ್. ಅದು ಗರುಡನಾ? ಇಲ್ಲ, ಕೊಕ್ಕರೆ. ಅಲ್ಲ, ಅಲ್ಲಿ ಮೇರೆ ಆಡ್ತಿರೋದು ಗರುಡ. ಇದು ಜಿಂಕೆ. ಇದು ಮಿಕ್ಕಿ ಮೌಸಾ? ಓಕೆ, ಮಿಕ್ಕಿ ಮೌಸ್. ಇವಾಗ ಎಕ್ಸಿಟ್. ಇವಾಗ ನಾವು ಅರಮನೆಯಲ್ಲಿ ಮಾಡಿರುವಂತಹ ಒಂದು ಫ್ರೀ ಆದ ಫ್ಲವರ್ ಶೋನ ನೋಡ್ಕೊಂಡು ಬಂದ್ವಿ. ಹೆಂಗಿತ್ತು? ಚೆನ್ನಾಗಿತ್ತು. ಸೋಮನಾಥೇಶ್ವರ ಟೆಂಪಲ್ದು ಮಾಡಿದ್ದು. ಆಮೇಲೆ ಅರ್ಜುನನ ನೆನಪು. ಅರ್ಜುನನ ಫೋಟೋಸ್ ಮಾತ್ರ ನೋಡ್ತಾ ಇದ್ರೆ ಏನೋ ಒಂಥರ ಬೇಜಾರಾಯಿತು. ಬಟ್ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಇವಾಗ ನಾವು ಅರಮನೆ ಒಳಗಡೆ ಎಲ್ಲ ಓಡಾಡ್ತಿದ್ದೀವಲ್ಲ, ಇಲ್ಲಿಗೂ ಎಂಟ್ರಿಗೆ ಟಿಕೆಟ್ ಇರುತ್ತೆ. ಸೊ ಇವಾಗ ಫ್ಲವರ್ ಶೋ ನಡೀತೈತೆ ಅಲ್ವಾ, ನಾರ್ಮಲ್ ಡೇಸಲ್ಲಿ. ಇವಾಗ ಫ್ಲವರ್ ಶೋ ನಡೀತೈತೆ ಅಲ್ವಾ, ಅದಕ್ಕೆ ಇಲ್ಲೆಲ್ಲ ಓಡಾಡ್ಬೋದು. ನಾವು ಅರಮನೆ ಫ್ರೆಂಡ್ ಹತ್ರ ಎಲ್ಲ ಬಂದ್ಬಿಟ್ಟು ಓಡಾಡ್ಬೋದು. ನಾವು ಕಾಲೇಜಲ್ಲಿದ್ದಾಗ ಏನು ಮಾಡ್ತಿದ್ವಿ ಗೊತ್ತಾ, ಫ್ರೀ ಫ್ಲವರ್ ಶೋ ಬಂತು ಅಂದರೆ ಒಂದು 2-3 ಸಲ ಆದರೂ ಬರ್ತಿದ್ವಿ. ಬಂದ್ಬಿಟ್ಟು ನೀಟಾಗಿ ಫೋಟೋಸ್ ಮಾಡಿಕೊಂಡು ವೀಡಿಯೋಸ್ ತಗೊಂಡು, ಅದೆಲ್ಲ ಕ್ರೇಜ್. ಅವಾಗೆಲ್ಲ ತುಂಬ ವೀಡಿಯೋಸ್ ಕ್ರೇಜ್ ಇತ್ತು ನನಗೆ. ವೀಡಿಯೋಸ್ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು. ಫುಲ್ ಫ್ರೀ ಅಂತ ಅಂದರೆ ನುಗ್ತಾ ಇರೋದು ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್ ಹಂಗಿದ್ವಿ. ಇವಾಗ ಅದೆಲ್ಲ ನೆನಪಾಯ್ತೈತೆ ಇಲ್ಲಿ ನೋಡಿದ್ರೆ. ಇದು ನನ್ನ ಇಯರ್ ಎಂಡಿಂಗ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ 2023 ನಿನಗೆ ಹೆಂಗಿತ್ತು ರೂಪಾ? ಒಂದು ಕಡೆ ಚೆನ್ನಾಗಿತ್ತು, ಒಂದು ಕಡೆ ಚೆನ್ನಾಗಿರಲಿಲ್ಲ. ಓಕೆ ಆಗಿತ್ತು. ನನಗೆ ಹೆಂಗಿತ್ತು ಅಂದರೆ ಆಫ್ ಮೆಮೊರೀಸ್, ಪೇನ್ ಎಲ್ಲ. ನನಗೆ ಹೆಂಗಿತ್ತು ಅಂದರೆ 50-50. ಈ ಸಲ ಸ್ವಲ್ಪ ಪೇನೇ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಏನಂದರೆ ಇದರಲ್ಲಿ ಒಂದು ನಾನು ಡಿಗ್ರಿಲಿ ಇರ್ಬೇಕಾದ್ರೆ ಹೆಂಗೆ ಅನ್ಕೋತಿದ್ದೆ ಅಂದರೆ, ಲೈಫ್ ಅನ್ನೋದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಅಂದ್ಕೊಂಡಂಗೆ ನಮಗೆ ಹೇಗೆ ಬೇಕಾಗಿ ನಾವು ನಮ್ಮ ಲೈಫ್ನ ನಾವು ಏನಂತಾರೆ ರೂಪಿಸ್ಕೋಬೋದು ಅನ್ನೋ ಥರ ಎಲ್ಲ ಅಂದ್ಕೊಬಿಟ್ಟಿದೆ. ಬಟ್ ಈ ಇಯರ್ ಹೆಂಗೆ ಫೀಲ್ ಮಾಡ್ತು ಅಂತಂದರೆ, ಯಾವುದೂ ನಮ್ಮ ಕೈಲಿ ಇರಲ್ಲ. ಲೈಫ್ ಹೆಂಗೆ ಬರುತ್ತೆ ಹಂಗೆ ನಾವು ಹೋಗಬೇಕು ಅಂತ. ಸೊ ಅದೊಂದು ಲೆಸನ್ನು ಕಲ್ತಿದ್ದೀನಿ. ಸೊ ಏನು ಅಷ್ಟೇ 50-50. ಸೊ ನ್ಯೂ ಇಯರ್ ಬರ್ತೈತೆ, ಅದಾದರೂ ಸ್ವಲ್ಪ ಅದು 50-50ನೇ ಇರುತ್ತೆ. ಫುಲ್ ಇಯರ್ ಫುಲ್ಲು ಚೆನ್ನಾಗಿರ್ತೀವಿ ಅಂತೆಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ನೋಡೋದ ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗೋದಷ್ಟೇ. ಅಷ್ಟೇ. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ನನ್ನ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ ಹೀಗೆ ಇರಲಿ, ಇನ್ನು ಜಾಸ್ತಿ ಇರಲಿ. ಬಾಯ್. ನಾವು ಹಿಂಗೆ ಹೊಡೆಯೋದ ಕ್ಯಾಮ್ರಾಗೆ.